ಆ ಜಿಲ್ಲೆಯಲ್ಲಿ ಅಪರಾಧ ತಡೆಗೆ ಪೊಲೀಸ್ ಇಲಾಖೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಕಾನೂನು ಬಾಹಿರ ಚಟುವಟಿಕೆಗಳು, ಜೂಜಾಟ, ಕೋಳಿ ಪಂದ್ಯ ಮತ್ತು ಅಕ್ರಮ ಚಟುವಟಿಕೆಗಳ ತಡೆಗೆ ಹೊಸ ಪ್ರಯೋಗ ಆರಂಭ ಮಾಡಿದೆ. ಕೋಲಾರ ಜಿಲ್ಲಾ ಪೊಲೀಸರ ಮಾಸ್ಟರ್ ಪ್ಲಾನ್. ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಡ್ರೋನ್ ಗಸ್ತು. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಸ್ಪೀಟ್ ಅಡ್ಡೆ ಹಾಗೂ ಕೋಳಿ ಪಂದ್ಯ ಬೆಟ್ಟಿಂಗ್ ಮಿತಿ ಮೀರಿದೆ. ಪೊಲೀಸರು ದಾಳಿ ಮಾಡಲು ತೆರಳಿದಾಗ ಆರೋಪಿಗಳು ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋಗ್ತಿದ್ರು. ಜೂಜುಕೋರರನ್ನ ಪತ್ತೆ ಹಚ್ಚಲು ಖಾಕಿ ಸಾಕಷ್ಟು ಪ್ರಯತ್ನ ಮಾಡ್ತಿತ್ತು. ಇದೀಗ ಪೊಲೀಸರು ದಂಧೆಕೋರರ ಹುಟ್ಟಡಗಿಸಲು ಡ್ರೋನ್ ಮೊರೆ ಹೋಗಿದ್ದಾರೆ. ಜೂಜುಕೋರರು ಪುಂಡ ಪೋಖರಿಗಳ ಹೆಡೆಮುರಿ ಕಟ್ಟಲು ಖಾಕಿ ಇದೀಗ ಡ್ರೋನ್ ಬಳಕೆಗೆ ಮುಂದಾಗಿದೆ. ಅಪರಾಧ ಚಟುವಟಿಕೆ ಪತ್ತೆ ಹಚ್ಚಲು ಜಿಲ್ಲಾ ಪೊಲೀಸರು ಡ್ರೋನ್ ಕ್ಯಾಮೆರಾ ಗಸ್ತಿನ ಮೊರೆ ಹೋಗಿದ್ದಾರೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪ್ರಾಯೋಗಿಕವಾಗಿ ಇದರ ಕಾರ್ಯಾಚರಣೆ ನಡೆಯುತ್ತಿದೆ. ಡ್ರೋನ್ಗಳ ಮೂಲಕ ಗಸ್ತು ನಡೆಸಲು 8 ಕಾನ್ಸ್ಟೇಬಲ್ಗಳಿಗೆ ಬೆಂಗಳೂರಿನಲ್ಲಿ ತರಬೇತಿ ಕೊಡಿಸಲಾಗಿದೆ. ಡ್ರೋನ್ ಗಸ್ತು ಅಂತ ಒಂದು ಹೊಸ ಪೈಲಟ್ ಪ್ರಾಜೆಕ್ಟ್ನ ನಾವು ಶುರು ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿರುವಂತಹ ಒಂದು 3 ಡ್ರೋನ್ಗಳನ್ನು ನಾವು ಪ್ರತಿದಿನ ಎಲ್ಲಿ ಹೆಚ್ಚು ಒಂದು ಅಪರಾಧ ಆಗುವಂತಹ ಜಾಗಗಳಿದ್ದಾವೆ ಅದರದ್ದು ಹೀಟ್ ಮ್ಯಾಪಿಂಗ್ ಮಾಡಿದ್ದೀವಿ. ಆ ಜಾಗಗಳಲ್ಲೇ ಈ ಡ್ರೋನ್ಸನ್ನು ನಾವು ಹಾರಿಸೋದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ನಾವು ಒಂದು 8 ನಮ್ಮ ಪೊಲೀಸ್ ಮೆನ್ನ ಇದಕ್ಕೆ ಟ್ರೈನ್ ಮಾಡಿದ್ದೀವಿ. ಇದ್ರ ಬಗ್ಗೆ ಅವರು ಎವ್ರಿ ಡೇ ಅವರು ಅನಾಲಿಸಿಸ್ ಮಾಡಿ ಎಲ್ಲರೂ ಕಂಡು ಬಂದಿದ್ದಾಗ ಇಮಿಡಿಯೇಟಾಗಿ ಆ ಸ್ಟೇಷನ್ಗೆ ಇನ್ಫಾರ್ಮೇಷನ್ನ ಕಳಿಸ್ಕೊಟ್ಟು ಅವ್ರನ್ನ ಕರ್ಕೊಂಬರೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಜನದಟ್ಟಣೆ ಪ್ರದೇಶ, ಬೆಟ್ಟ ಗುಡ್ಡ, ದಟ್ಟ ಕಾಡು, ಬೆಟ್ಟದ ತಪ್ಪಲು ಸೇರಿದಂತೆ ವಿವಿಧ ಪ್ರದೇಶಗಳ ಮೇಲೆ ನಿಗಾ ಇಡಲು ಡ್ರೋನ್ ಪೆಟ್ರೋಲಿಂಗ್ ಮಾಡಲಿದೆ. 4 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ನಿಗಾ ಇಡಲು ಡ್ರೋನ್ ಸಹಕಾರಿಯಾಗಲಿದೆ. ಅಪರಾಧ ಪ್ರಕರಣಗಳ ನಡೆಯೋ ಪ್ರದೇಶವನ್ನೇ ಪೊಲೀಸರು ಟಾರ್ಗೆಟ್ ಮಾಡ್ತಿದ್ದಾರೆ. ಸಾರ್ವಜನಿಕರು 112 ಸಂಖ್ಯೆಗೆ ಫೋನ್ ಮಾಡಿ ಮಾಹಿತಿ ನೀಡಬಹುದು. ಪೊಲೀಸರ ಈ ಡ್ರೋನ್ ಬಳಕೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಾದ್ಯಂತ ಅಥವಾ ತಾಲೂಕು ಟೌನ್ಗಳಲ್ಲಿ ಅಪರಾಧ ಪ್ರಕರಣಗಳು ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇರೋ ಕಾರಣದಿಂದ ಇದನ್ನು ಕಂಡುಹಿಡಿಯೋದಲ್ಲಿ ಭಾಳ ಈಸಿಯಾದಂಥ ಮೆಥಡನ್ನು ಕೂಡ ಬಳಸ್ಕೊಂಡು ಎಲ್ಲಿ ಇಲ್ಲದಂಥ ಕೆಲಸವನ್ನು ಮಾಡ್ಕೊಂಬಂದು ಕೋಲಾರದಲ್ಲಿ ಇದನ್ನು ಪ್ರಾರಂಭ ಮಾಡಿರೋದು ಕೋಲಾರ ಜಿಲ್ಲೆಗೆ ಮತ್ತು ಕೋಲಾರ ನಗರ ಎಲ್ಲ ವಾಸಿಗಳು ಕೂಡ ಭಾಳ ಸಂತೋಷದಂಥ ಸಂಗತಿಯಾಗಿ ಡ್ರೋನ್ ಮೂಲಕ ಕಂಗಾಲವನ್ನು ಮಾಡೋದು ಸ್ವಾಗತಕರ. ಒಟ್ನಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗ್ತಿದ್ದ ಜೂಜುಕೋರರಿಗೆ ಡ್ರೋನ್ ಗಸ್ತು ಸಿಂಹ ಸ್ವಪ್ನವಾಗಿದೆ. ಕದ್ದು ಮುಚ್ಚಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗೋ ಅಪರಾಧಿಗಳ ಮೇಲೆ ಡ್ರೋನ್ ಬೀಟ್ ಪರಿಣಾಮ ಬೀರುವುದಂತೂ ಸತ್ಯ. ರಘುರಾಜ್, ನ್ಯೂಸ್ 18 ಕೋಲಾರ.